ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು. ಮನೆ ಹತ್ರ ಕರಕೊಂಡು ಬರಬಾರದು, ಕೆಟ್ಟವ್ರನ್ನ ಮನೆ ಹತ್ರ ಕರಕೊಂಡು ಬರಬಾರದು, ಉಡಾಳ್ರನ್ನ ಮನೆ ಹತ್ರ ಕರಕೊಂಡು ಬರಬಾರದು. ಕಾಲೇಜಿಗೆ ಹೋಗುವ ಕಾಲೇಜ್ ಹುಡುಗರೇ, ನೀವು ಹುಡುಗಿಯರ್ನ ಫಾಲೋ ಮಾಡಬಾರದು, ನೀವು ಹುಡುಗಿಯರ್ನ ಫಾಲೋ ಮಾಡಬಾರದು, ನೀವು ಹುಡುಗಿಯರ್ನ ಫಾಲೋ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು. ಟೆಂಪ್ರವರಿ ಲವ್ ಅಂತೂ ಮಾಡಬಾರದು, ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು, ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು. ಅಕ್ಕ ತಂಗಿಯರೇ ಕೈ ಮುಗಿದ ಬೇಡುವೆನು, ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು, ನೀವು ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು. ಮನೆಗೆ ಬಿಟ್ಟು ಎಂದಿಗೂ ಓಡಬಾರದು, 20 ವರ್ಷ ಸಾಕಿ ಸಲವಿದ ಅಪ್ಪ ಅವನ್ ಬಿಟ್ಟು, 20 ವರ್ಷ ಸಾಕಿ ಸಲವಿದ ಅಪ್ಪ ಅವನ್ ಬಿಟ್ಟು ಯಾರೋ 20 ನಿಮಿಷನಾಗ ನಮ್ಮ ಮನಸ್ಸು ಗೆಲ್ತಾರಂತ ನಾವು ಮನೆಗೆ ಬಿಟ್ಟು ಎಂದಿಗೂ ಹೋಗಬಾರದು, ನಾವು ಮನೆಗೆ ಬಿಟ್ಟು ಎಂದಿಗೂ ಓಡಬಾರದು. ಹಠಮಾರಿ ಹೆಂಡತಿ ಅಂತ ತಿಳಿದು ನೀವು ಬಾಳ ದಿನ ತವ್ರ ಮನೆಗೆ ಬಿಡಬಾರದು. ಪ್ರಾಂಶುಪಾಲ್ರೆ ಬಾಳ ದಿನ ತವ್ರ ಮನೆಗೆ ಬಿಡಬಾರದು. ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ, ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ ಗುಟ್ಟಂದ ಹೇಳುವೆನು. ನಿಮಗಲ್ಲ ಇದು, ಯಾರ ಮದುವೆ ಆಗ್ಯಾರ ಅವ್ರಿಗೆ ಹೇಳಕತ್ತೀನಿ ನಾನು. ಬಿಟ್ಟಾರೆ ಅಕ್ಕ ಬಿಟ್ಟುಕೊಳ್ಳಿ ಗುಟ್ಟೊಂದ ಹೇಳುವೆನು. ಆಗಾಗ ಹೋಗಿ ಬರುವುದು ಮರೆಯಬಾರದು, ನಿಮ್ಮ ಮೆಂಡ್ರ ಮನೆಗೆ ಆಗಾಗ ಹೋಗಿ ಬರುವುದು ಮರೆಯಬಾರದು. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು. ಮನೆ ಹತ್ರ ಕರಕೊಂಡು ಬರಬಾರದು, ಉಡಾಳ್ರ ಮನೆ ಹತ್ರ ಕರಕೊಂಡು ಬರಬಾರದು, ಕೆಟ್ಟವ್ರನ್ನ ಮನೆ ಹತ್ರ ಕರಕೊಂಡು ಬರಬಾರದು. ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು, ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಮಾಡುವ, ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಗೈಯುವ ಸಿಂಧಿ ಸರಾಯ ಕುಡಿಯಬಾರದು, ನೀವು ಸಿಂಧಿ ಸರಾಯ ಕುಡಿಯಬಾರದು, ನಾವು ಸಿಂಧಿ ಸರಾಯ ಕುಡಿಯಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಣ್ಣ ತಮ್ಮಂದಿರೆ ಎಂದಿಗೂ ಪಾಲಾಗಿ ಹೋಗಬಾರದು. ಒಂದೇ ಮನೆಯ ಅಕ್ಕ ತಂಗಿಯಂದಿರೆ ಎಂದಿಗೂ ಬ್ಯಾರೆಯಾಗಿ ಹೋಗಬಾರದು, ನೀವು ಎಂದಿಗೂ ಪಾಲಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ, ಹೋಗೋದಾದ್ರೆ ಹೋಗಿರಕ್ಕ, ಹೋಗೋದಾದ್ರೆ ಹೋಗಿರಣ್ಣ ಕೈ ಮುಗಿದ ಬೇಡುವೆನು. ಅಪ್ಪ ಅವನನ್ನು ಪಾಲು ಮಾಡಬಾರದು, ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು. ಬಂಧುಗಳೇ, ಜನಪದ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಬಹಳ ಅದ್ಭುತವಾದ ಸಂದೇಶವನ್ನ ಕೊಡ್ತಾ ಹೋಗ